ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 16, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ವೈ ಡು ಯು ನೀಡ್ ದ ಕೊಲೋನಿಯಲ್ ಲಾ ಆಫ್ ಸೆಡಿಷನ್ ಅಂತ ಹೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತಹ NV ರಮಣ ಅವರು ಕೇಳಿರುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಈ ಆರ್ಟಿಕಲ್ನ ಹಿಂದಿನ ಸುದ್ದಿ ವಿಶ್ಲೇಷಣೆಗೂ ಸಂಬಂಧಿಸಿದಂತೆ ನಾವು ಡಿಸ್ಕಸ್ ಮಾಡಿದ್ವಿ. ಸೆಕ್ಷನ್ 124A ಸೆಡಿಷನ್ಗೆ ಸಂಬಂಧಿಸಿದಂತಹ ಪ್ರಾವಧಾನವನ್ನು ಕೊಡ್ತಾ ಇರುವಂಥದ್ದು. ಏನಿದು ಸೆಕ್ಷನ್ 124A ಅಂತಂದಾಗ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಹಿಂಸೆಯನ್ನು ಮಾಡುವಂತಹ ಎಕ್ಸ್ಪ್ರೆಷನ್ ಅಥವಾ ಇಂಟೆಂಟನ್ನು ಹೊಂದಿದ್ದಲ್ಲಿ ಅವರನ್ನು ಈ ಒಂದು IPC ಸೆಕ್ಷನ್ನ ಅಡಿಯಲ್ಲಿ ಅರೆಸ್ಟ್ ಮಾಡುವಂತಹ ಪ್ರಾವಧಾನವಿರುವಂಥದ್ದು. ಹಾಗೆ ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಅರೆಸ್ಟ್ ಆದಂತಹ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡುವಂತಹ ಪ್ರಾವಧಾನವಿರುವಂತಹ ಮಾತನ್ನು ನಾವು ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪ್ಲೀಯನ್ನು ಹಾಕಲಾಗಿದೆ. ಇದನ್ನು ರೀಕನ್ಸಿಡರ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವು ಹಿಂದಿನ ಆರ್ಟಿಕಲಲ್ಲಿ ನೋಡಿದ್ವಿ. ಆ ಪ್ಲೀಯಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು 1962ರಲ್ಲಿ ಕೇದಾರ್ನಾಥ್ ಕೇಸ್ನ ಬಗ್ಗೆಯೂ ಮಾತಾಡಿದ್ವಿ. ಕೇದಾರ್ನಾಥ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಸೆಕ್ಷನನ್ನು ಎತ್ತು ಹಿಡಿದಿರುವಂತಹ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಅಥವಾ ಇವತ್ತಿನ ಸಂದರ್ಭದಲ್ಲಿ ಭಾರತದಲ್ಲಿ ಲಿಬರ್ಟಿ ಈಕ್ವಾಲಿಟಿಗೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರಮುಖ ಜಡ್ಜ್ಮೆಂಟ್ಸ್ಗಳು ಹೊರಬಂದಿದ್ದಾವೆ. ಉದಾಹರಣೆಗೆ ಸೆಕ್ಷನ್ 66A ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಗಿರಬಹುದು, IT ಆ್ಯಕ್ಟ್ 2000ಕ್ಕೆ ಸಂಬಂಧಿಸಿದಂತೆ ಹೀಗೆ ಮಹತ್ತರವಾದ ಅಥವಾ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಕಾಣ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಸೆಕ್ಷನ್ 124A ರೀಕನ್ಸಿಡರ್ ಮಾಡುವ ಅವಶ್ಯಕತೆ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಪ್ಲೀ ಹಾಕಲಾಗಿತ್ತು. ಆ ಒಂದು ಪ್ಲೀಗೆ ಸಂಬಂಧಿಸಿದಂತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತಹ NV ರಮಣ ಅವರು ಕೇಳ್ತಾ ಇರುವಂಥದ್ದು, ಯಾಕೆ 75 ವರ್ಷಗಳ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಭಾರತ ಇವತ್ತಿಗೂ ಕೊಲೋನಿಯಲ್ ಲಾ ಅನ್ನು ಪಾಲಿಸ್ತಾ ಇದೆ. ಈ ಒಂದು ಲಾ ಅನ್ನು ಉಪಯೋಗಿಸಿರುವಂಥದ್ದು ಮಹಾತ್ಮ ಗಾಂಧೀಜಿ, ಬಾಲ್ ಗಂಗಾಧರನಾಥ್ ತಿಲಕ್ ಅವರ ವಿರುದ್ಧ ಆ ಸಮಯದಲ್ಲಿ ಆಗಿದ್ದು, ಇವತ್ತಿಗೂ ಈ ಲಾ ಅನ್ನು ಭಾರತದಲ್ಲಿ ಮುನ್ಸಾಗಿಸ್ಕೊಂತ ಹೋಗ್ತಿರುವಂಥದ್ದು ವಿಷಾದನೀಯ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಲಾ ಅನ್ನು ಉಪಯೋಗಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಏನಿದ್ದಾವೆ ಅವು ಜನರಲ್ಲಿ ಇರುವಂತಹ ಕೋಪ ಆಗಿರಬಹುದು ಅಥವಾ ಅವರಿಗೆ ಇರುವಂತಹ ಸರ್ಕಾರದ ವಿರುದ್ಧ ಮಾತುಗಳನ್ನು ತುಳಿದು ಹಾಕೋದಕ್ಕೆ ಈ ಒಂದು ಲಾ ಅನ್ನು ಹೆಚ್ಚಾಗಿ ಉಪಯೋಗಿಸ್ತಿರುವಂತಹ ಮಾತು ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳ್ತಾ ಇರುವಂಥದ್ದು. ಹಾಗೆ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಕ್ಕೆ ಈ ಒಂದು ಸೆಡಿಷನ್ ಲಾ ವಿರುದ್ಧ ಬದಲಾವಣೆಯ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಅವರು ಇಲ್ಲಿ ತಿಳಿಸಿರುವಂಥದ್ದನ್ನು ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ಯಾನಲ್ ಸೀಕ್ಸ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪ್ರೋಬ್ ಇಂಟು ಬೆಂಗಾಲ್ ರೈಟ್ಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಬೆಂಗಾಲ್ನಲ್ಲಿ ನಡೆದಂತಹ ಎಲೆಕ್ಷನ್ ಸಮಯದಲ್ಲಿ ಆದಂತಹ ಗಲಭೆಗೆ ಸಂಬಂಧಿಸಿದಂತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಪ್ಯಾನಲ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಟ್ ಮಾಡುವ ಪ್ರಾವಧಾನ ಅಥವಾ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ವಿಷಯವನ್ನು ಅರ್ಥೈಸಿಕೊಳ್ಳುವಂಥದ್ದು ಬಹುಮುಖ್ಯಕರವಾಗಿರುತ್ತದೆ. ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಬಗ್ಗೆ ಮೊದಲನೇ ಅತಿ ಮುಖ್ಯವಾದ ಪಾಯಿಂಟ್, ಈ ಒಂದು ಬಾಡಿ ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತದೆ. ಅಂದರೆ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993ನ ಅಡಿಯಲ್ಲಿ ರಚನೆ ಆದಂತಹ ಬಾಡಿ. ಸೊ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಮೊದಲನೇ ಫ್ಯಾಕ್ಟ್ ಆಗಿರುತ್ತದೆ. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ 1993 ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ರಚನೆ ಆಗಿರುವಂಥದ್ದು. ಇದರ ಜೊತೆಯಲ್ಲಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ದೇಶದಲ್ಲಿ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಉಲ್ಲಂಘನೆಗಳು ಆಗ್ತಾ ಇದ್ದಾಗ ಅದರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ರಚನೆ ಮಾಡಿರುವಂಥದ್ದು. ಈ ಒಂದು ಸಂಸ್ಥೆಯು ಮಾನವನ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಡಿಗ್ನಿಟಿಗೆ ಸಂಬಂಧಿಸಿದಂತಹ ಹಕ್ಕುಗಳಿಗೆ ಕಾಪಾಡುವಂತಹ ಪ್ರಾವಧಾನಗಳನ್ನು ಇದರ ಅಡಿಯಲ್ಲಿ ಕೊಟ್ಟಲಾಗಿರುವಂಥದ್ದು. ಏನೆಲ್ಲ ಆಬ್ಜೆಕ್ಟಿವ್ಸ್ಗಳನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಫುಲ್ಫಿಲ್ ಮಾಡುತ್ತದೆ ಅಂತಂದಾಗ, ಮೊದಲನೇದಾಗಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸ್ಟ್ರೆಂಥನ್ ಮಾಡುವಂತಹ ಕಾರ್ಯವನ್ನು ಇದು ಕೈಗೊಳ್ಳುತ್ತದೆ. ಸ್ಟ್ರೆಂಥನ್ ಮಾಡುವಂಥದ್ದು ಯಾವ ದಿಕ್ಕಿನಲ್ಲಿ? ಮಾನವ ಹಕ್ಕುಗಳನ್ನು ಉಳಿಸುವಂತಹ ಕಾರ್ಯತಂತ್ರವನ್ನು ಈ ಒಂದು ಭಾಗ ಅಥವಾ ಈ ಒಂದು ಅಂಗವು ಕೈಗೊಳ್ಳುತ್ತದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಯಾವುದಾದರೂ ಅಲಿಗೇಷನ್ಸು, ಮಾನವ ಹಕ್ಕುಗಳು ಸರ್ಕಾರದ ಕಡೆಯಿಂದ ತುಳಿದು ಹಾಕಲಾಗಿದೆ ಅನ್ನುವಂಥದ್ದು ಗೊತ್ತಾದಾಗ ಆ ಒಂದು ಅಲಿಗೇಷನ್ಸನ್ನು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡುವಂತಹ ಕೆಲಸ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೈಗೊಳ್ಳುತ್ತದೆ. ಮೂರನೇ ಹಂತದಲ್ಲಿ
ಇರುವಂತಹ ಎಫರ್ಟ್ಸ್ಗಳು, ಮಾನವ ಹಕ್ಕುಗಳನ್ನು ಉಳಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೋ ಅದನ್ನು ಸಹಕರಿಸುವಂಥದ್ದು ಮತ್ತು ಇನ್ನೂ ಹೆಚ್ಚು ಬಲಿಷ್ಠಗೊಳಿಸುವಂತಹ ಪ್ರಯತ್ನವನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡುತ್ತದೆ ಅನ್ನುವಂಥದ್ದು. ಸೊ 3 ಆಬ್ಜೆಕ್ಟಿವ್ಗಳನ್ನು ಮುಖ್ಯವಾಗಿ ಇಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸಂಬಂಧಿಸಿದಂತೆ ನೆನಪಿಟ್ಕೋಬೇಕು. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಕೇಳುವಂತಹ ಮಾಹಿತಿಯಾಗಿರುತ್ತದೆ. ಸೊ ಈ ಆರ್ಟಿಕಲ್ನಲ್ಲಿ ಹೆಚ್ಚಿಗೆ ನಾವು ತಿಳ್ಕೊಳ್ಳುವಂಥದ್ದು ಏನೂ ಇಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಬಗ್ಗೆ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನೋಟಿಸ್ ಇಶ್ಯೂಡ್ ಟು 3 ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಇಬ್ಬರು ತೃಣಮೂಲ್ ಕಾಂಗ್ರೆಸ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು BJPಗೆ ಸೇರ್ಕೊಂಡಿರುವಂಥದ್ದು ಹಾಗೂ YSR ಕಾಂಗ್ರೆಸ್ನ MP ಆದಂಥವರು ಅವರ ಪಾರ್ಟಿಯ ವಿರುದ್ಧವಾಗಿ ಮಾತಾಡ್ತಾ ಇರುವಂತಹ ವಿಷಯದಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ಇರುವಂತಹ ಆಂಟಿ ಡಿಫೆಕ್ಷನ್ ಲಾನ ಬಗ್ಗೆ ಮುಖ್ಯವಾಗಿ ಮಾತಾಡುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಆಂಟಿ ಡಿಫೆಕ್ಷನ್ ಲಾ ಟಾಪಿಕಲ್ಲಿ ನಮಗೆ ಅನುಕೂಲವಾಗುವಂಥದ್ದು. ಆಂಟಿ ಡಿಫೆಕ್ಷನ್ ಲಾನ ಬಗ್ಗೆ ಅರ್ಥೈಸಿಕೊಳ್ಳಬೇಕು ಅಂತಂದರೆ ತಮಗೆ 52ನೇ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಗೊತ್ತಿರಬೇಕು. ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1985 ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ಇದರ ಅಡಿಯಲ್ಲಿ ಯಾರಾದರೂ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರಬಹುದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ MLA ಆಗಿರಬಹುದು, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಡಿಫೆಕ್ಟ್ ಅಥವಾ ಓಡಿ ಹೋಗಿದ್ದಲ್ಲಿ ಅವರಿಗೆ ಆ ಒಂದು ಪಕ್ಷದಿಂದ ಹೊರಹಾಕಿ ಆ ಒಂದು ಸ್ಥಾನದಿಂದ ತೆಗೆದುಹಾಕುವಂತಹ ಪ್ರಾವಧಾನವನ್ನು ಇದರಲ್ಲಿ ಮಾಡಲಾಗಿರುವಂಥದ್ದು. ಈ ಒಂದು 52ನೇ ಸಂವಿಧಾನದ ತಿದ್ದುಪಡಿ 1985ರ ಅಡಿಯಲ್ಲಿ ಸಂವಿಧಾನದ 4 ಆರ್ಟಿಕಲ್ಸ್ಗಳಲ್ಲಿ ಬದಲಾವಣೆ ಮಾಡಲಾಯಿತು ಮತ್ತು ಹೊಸ ಆರ್ಟಿಕಲ್ಸ್ಗಳನ್ನು ಜೋಡಣೆ ಮಾಡಲಾಯಿತು. 91ನೇ ಸಂವಿಧಾನದ ತಿದ್ದುಪಡಿ 2003ರಲ್ಲಿ ಏನು ಮಾಡಲಾಯಿತು, ಅದರಲ್ಲಿ ಈ ಒಂದು 10ನೇ ಆಂಟಿ ಶೆಡ್ಯೂಲ್ನ ಅಡಿಯಲ್ಲಿ ಇರುವಂತಹ ಆಂಟಿ ಡಿಫೆಕ್ಷನ್ ಲಾನಲ್ಲಿ ತಂದಂತಹ ಬದಲಾವಣೆ, ಒಂದು ವೇಳೆ ಪಕ್ಷದಲ್ಲಿ ಆದಂತಹ ಸ್ಪ್ಲಿಟ್ ಅಥವಾ ವಿಭಜನೆ ಆಗಿದ್ದಲ್ಲಿ ಅವರನ್ನು ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಪರಿಗಣನೆಗೆ ತಗೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು. ಸೊ ಯೂಶಲಿ ಆಂಟಿ ಡಿಫೆಕ್ಷನ್ ಲಾ ಇನ್ವೋಕ್ ಮಾಡಬೇಕಾದ್ರೆ ಪಾರ್ಟಿಯ ಮೆಂಬರ್ಸ್ ಏನಿರ್ತಾರೋ ಅವರು ಸ್ಪೀಕರಿಗೆ ಒಂದು ಪತ್ರವನ್ನು ಕೊಡಬೇಕಾಗಿರುತ್ತದೆ ಅಥವಾ ರಿಕ್ವೆಸ್ಟನ್ನು ಮಾಡಬೇಕಾಗಿರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಆ ಒಂದು ಪತ್ರವನ್ನು ಅಥವಾ ರೂಲಿಂಗನ್ನು ಪ್ರಿವಿಲೇಜ್ ಕಮಿಟಿಗೆ ಕೊಟ್ಟು ಪ್ರಿವಿಲೇಜ್ ಕಮಿಟಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅದರ ನಿಟ್ಟಿನಲ್ಲಿ ಒಂದು ರಿಸಲ್ಟನ್ನು ಕೊಡಲಾಗುತ್ತದೆ. ಸೊ ಆ ಒಂದು ಪ್ರೋಸೆಸ್ ಇನ್ನೂ ಪೆಂಡಿಂಗ್ ಇದ್ದು ಆಂಟಿ ಡಿಫೆಕ್ಷನ್ ಲಾ ಮುಖ್ಯವಾಗಿ ಸಂವಿಧಾನದ 10ನೇ ಶೆಡ್ಯೂಲಲ್ಲಿ ಪ್ರಾವಧಾನಗಳನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ 52ನೇ ಸಂವಿಧಾನಕ್ಕೆ ತಿದ್ದುಪಡಿ 1985, 91ನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದಂಥದ್ದು 2003ರಲ್ಲಿ. ಈ 2 ಪ್ರಾವಧಾನಗಳನ್ನು ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಈಸ್ ಪಾಲಿಸಿ ಪ್ರಯಾರಿಟಿ ಅಂತ ಹೇಳಿ RBI ಗವರ್ನರ್ ಆದಂತಹ ಶಕ್ತಿಕಾಂತ್ ದಾಸ್ ಅವರು ಹೇಳ್ತಾ ಇರುವಂತಹ ಮಾತನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದರೆ ಸಮಾಜದಲ್ಲಿ ಇರುವಂತಹ ಎಲ್ಲ ಜನರನ್ನು ಆರ್ಥಿಕ ವಹಿವಾಟು ಅಥವಾ ಆರ್ಥಿಕ ವ್ಯವಸ್ಥೆಯ ಒಳಗೆ ತರುವಂಥದ್ದನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ. ಸೊ ಈ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಕಾನ್ಸೆಪ್ಟ್ ಅಥವಾ ಅಬ್ಜೆಕ್ಟಿವನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂತಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳ ಕಾರ್ಯ ತುಂಬ ದೊಡ್ಡದಾಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವ ಅವಶ್ಯಕತೆ ಇದೆ. ನಾವು ಏನಾದರೂ ಪ್ಯಾಂಡಮಿಕ್ ನಂತರದ ದಿನಗಳಲ್ಲಿ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಚೇತರಿಕೆಯನ್ನು ಕಾಣಬೇಕು ಅಂತಂದರೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಏನಾದರೂ ನಮ್ಮ ಆರ್ಥಿಕ ವ್ಯವಸ್ಥೆ ಸಸ್ಟೈನಬಲ್ ಆಗಿ ಹಾಗೂ ರಿಕವರಿ ಕಡೆಗೆ ಹೋಗಬೇಕು ಅಂತಂದರೆ ಅದಕ್ಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂತಹ ಅಸ್ತ್ರವನ್ನು ಉಪಯೋಗಿಸುವ ಅವಶ್ಯಕತೆ ಇದೆ. ಆ್ಯಂಡ್ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು ಹೆಚ್ಚಿನ ಕಾರ್ಯವನ್ನು ವಹಿಸುವ ಅವಶ್ಯಕತೆ ಇದೆ. ಭಾರತದಲ್ಲಿ ಡಿಜಿಟಲ್ ಇಂಡಿಯಾಗೆ ಸಂಬಂಧಿಸಿದಂತೆ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ಗಳು ನಡೀತಿರುವಂತಹ ಸಂಬಂಧಿಸಿ ಈ ಒಂದು ಆರ್ಟಿಕಲಲ್ಲೂ ಮಾಹಿತಿಯನ್ನು ಕೊಡಲಾಗಿದೆ. ಇವತ್ತು UPIನ ಬಳಕೆ ಭಾರತದಲ್ಲಿ ಅತಿ ಹೆಚ್ಚು ಆಗ್ತಾ ಇರುವಂಥದ್ದು. ಸುಮಾರು 280 ಟ್ರಾನ್ಸಾಕ್ಷನ್ಸ್ಗಳನ್ನು ಜೂನ್ 2021ರಲ್ಲಿ ನೋಟ್ ಮಾಡಲಾಗಿರುವಂಥದ್ದು. ಅಂದರೆ ಪ್ರತಿದಿನ ಸುಮಾರು 4.5 ಕೋಟಿವರೆಗೂ ಟ್ರಾನ್ಸಾಕ್ಷನ್ಸ್ಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇರುವಂಥದ್ದು. ಸೊ ಡಿಜಿಟಲ್ ಪೇಮೆಂಟ್ಸಿಂದನೂ ನಾವು ಹೆಚ್ಚಿನ ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ಸಾಧಿಸಲು ಸಾಧ್ಯವಾಗಿದೆ. ಆ್ಯಂಡ್
ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಇನ್ನೂ ಹೆಚ್ಚು ಗಟ್ಟಿಪಡಿಸೋದ್ರಿಂದ ಏನೆಲ್ಲ ಗ್ಯಾಪ್ಸ್ಗಳನ್ನು ನಾವು ಇವತ್ತಿಗೂ ಸಹ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣ್ತಿದ್ದೀವೋ ಪ್ರೀ ಪ್ಯಾಂಡಮಿಕ್ ಎರಾಕ್ಕಿಂತಲೂ ಪೋಸ್ಟ್ ಪ್ಯಾಂಡಮಿಕ್ ಎರಾದಲ್ಲಿ ಇದು ಒಂದು ಹೆಚ್ಚಿನ ಆದ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಟರ್ಫರೆನ್ಸ್ ಆ್ಯನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕ್ಯಾನ್ ಡೂ ವಿತೌಟ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಿರುವಂತಹ ವಿಷಯ ಜುಡಿಷಿಯಲ್ ಇಂಟರ್ಫರೆನ್ಸ್ನ ಬಗ್ಗೆ. ಭಾಳಷ್ಟು ಸರಿ ನಾವು ನೋಡಿರ್ತೀವಿ ಕೋರ್ಟ್ಗಳಲ್ಲಿ ಅಥವಾ ಕೋರ್ಟಿನ ಕಡೆಯಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಯಾರನ್ನು ಅರೆಸ್ಟ್ ಮಾಡಬೇಕಿತ್ತು, ಯಾರನ್ನು ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಇನ್ವೆಸ್ಟಿಗೇಟಿಂಗ್ ಆಫೀಸರಿಗೆ ಕೇಳಲಾಗುತ್ತದೆ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಭಾರತದ ಪ್ರಜಾಪ್ರಭುತ್ವ ಸೆಟಪ್ನಲ್ಲಿ ಬ್ಯೂರೋಕ್ರಸಿ ಅನ್ನುವಂಥದ್ದು ಎಲೆಕ್ಟೆಡ್ ಗವರ್ಮೆಂಟಿಗೆ ಅಥವಾ ಜನರಿಂದ ಚುನಾಯಿತರಾದಂತಹ ಸರ್ಕಾರಕ್ಕೆ ಆನ್ಸರಬಲ್ ಆಗಿರ್ತವೆ. ಆ ಒಂದು ಹಂತದಲ್ಲಿ ಇವತ್ತು ಬ್ಯೂರೋಕ್ರಸಿ ಒಂದು ಲೀಗಲ್ ಪೊಸಿಷನಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ನ ಒಳಗಾಗಿದೆ ಅನ್ನುವಂಥದ್ದು. ಯಾಕೆ ಇವತ್ತು ಜುಡಿಷಿಯಲ್ ಇಂಟರ್ಫರೆನ್ಸ್ ಅನ್ನುವಂತಹ ಪದ್ಧತಿ ಅಥವಾ ಸಿಸ್ಟಮ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಜೂನ್ 25ರಂದು ಮಿನಿಯಾಪೊಲಿಸ್ US ಆದಂತಹ ಒಂದು ಸಂಘಟನೆ ತಮಗೆ ನೆನಪಿದ್ರೆ ಜಾರ್ಜ್ ಫ್ಲೂಯ್ಡ್ಗೆ ಸಂಬಂಧಿಸಿದಂತೆ. ಜಾರ್ಜ್ ಫ್ಲೂಯ್ಡ್ ಅವರು ಪೊಲೀಸ್ ಅವರ ಕತ್ತಿನ ಮೇಲೆ ಇಟ್ಟಂತಹ ಕಾಲಿನಿಂದಾಗಿ ಉಸಿರು ಕಟ್ಟಿ ಸತ್ತಂತಹ ಪರಿಸ್ಥಿತಿ ಅಥವಾ ಸಿಚುವೇಶನ್ ತಮಗೆ ಮೇ 2020 ಆಗಿರೋದು ನೆನಪೇ ಇದೆ. ಆ ಒಂದು ಕೇಸಿಗೆ ಸಂಬಂಧಿಸಿದಂತೆ ಜೂನ್ 25ಕ್ಕೆ ಆ ಒಂದು ಪೊಲೀಸ್ ಆಫೀಸರ್ ಯಾರಿಂದ ಜಾರ್ಜ್ ಫ್ಲೂಯ್ಡ್ ಅವರ ಸಾವಿನ ಕಾರಣವಾಯಿತೋ ಅವರಿಗೆ 22 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರ್ಟಿಕಲಲ್ಲಿ ನಾವು ಇದನ್ನು ನೋಡ್ತಾ ಇರುವಂಥದ್ದು. ಸಮಾಜದಲ್ಲಿ ಪೊಲೀಸರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಊಹಾಪೋಹಗಳನ್ನು ಕೇಳ್ತೀವಿ. ಉದಾಹರಣೆಗೆ ಜೂನ್ 2020ರಂದು ತಮಿಳುನಾಡುವ ಸತ್ತನ್ಕುಲಂ ಅನ್ನುವಂತಹ ಜಾಗದಲ್ಲಿ ಅಥವಾ ಊರಿನಲ್ಲಿ 58 ವರ್ಷದ ತಂದೆ ಹಾಗೂ 31 ವಯಸ್ಸಿನ ಮಗನನ್ನು ಪೊಲೀಸ್ ಬ್ರೂಟಾಲಿಟಿಯಿಂದಾಗಿ ಸಾವಾಯಿತು ಅನ್ನುವಂತಹ ವಿಷಯವು ಭಾರತದಲ್ಲಿ ತುಂಬ ಚರ್ಚೆಗೆ ಹಾಗೂ ಟೀಕೆಗೆ ಒಳಗಾಗಿತ್ತು. ಇವುಗಳನ್ನೆಲ್ಲ ನೋಡಿದಾಗ ಪೊಲೀಸ್ ಅವರಿಗೆ ಒಂದು ಸಿಸ್ಟಮ್ ಇದೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಆ ಒಂದು ಪ್ರೊಸೀಜರನ್ನು ಫಾಲೋ ಮಾಡುವಂತಹ ನಿಷ್ಠೆ ಪೊಲೀಸ್ ಅವರು ತೋರಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಕ್ರೈಮಿಗೆ ಸಂಬಂಧಿಸಿದಂತೆ ಪೊಲೀಸರು ಮಾಡ್ತಾ ಇರುವಂತಹ ಕೆಲಸಗಳು ಹಾಗೂ ಒಂದಿಷ್ಟು ಲೋಪದೋಷಗಳಿಂದಾಗಿ ಜುಡಿಷಿಯಲ್ ಇಂಟರ್ಫರೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುವಂತಹ ಸಂಗತಿ. ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರೋ ಹಾಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಯಾವ ಕೋರ್ಟು ಸಹ ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಅಡಚಣೆ ಮಾಡೋ ಹಾಗಿಲ್ಲ, ಆ್ಯಂಡ್ ಯಾವ ವ್ಯಕ್ತಿಯನ್ನು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೇಳುವಂತಹ ಅಧಿಕಾರವಿಲ್ಲ ಅನ್ನುವಂತಹ ಮಾಹಿತಿ ಸರ್ವೋಚ್ಚ ನ್ಯಾಯಾಲಯವು ಒಂದು ತೀರ್ಪಲ್ಲಿ ಹೇಳಿತ್ತು. ಸಬಾರ್ಡಿನೇಟ್ ಜುಡಿಷಿಯಲ್ ಆಫೀಸರ್ಗಳು ಅಥವಾ ಹೈಕೋರ್ಟ್ನ ಮೆಟ್ಟಲಿಂದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅವರಿಗೆ ನಿರ್ದೇಶನಗಳು ಬರ್ತಾ ಇರುವಂಥದ್ದು. ಅಂದರೆ ನಡೀತಿರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸ್ ಆಫೀಸರ್ಸ್ ಅವರು ಬಹಳಷ್ಟು ಮಟ್ಟದಲ್ಲಿ ಇರುವಂತಹ ಎವಿಡೆನ್ಸನ್ನು ಗ್ಯಾದರ್ ಮಾಡ್ಕೊಂಡ್ಬಿಟ್ಟೆ ಅವರನ್ನು ಅರೆಸ್ಟ್ ಮಾಡುವಂಥದ್ದು. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPCಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸಿಗೆ ಬಹಳಷ್ಟು ನಿರ್ದೇಶನಗಳನ್ನು ಕೊಡಲಾಗಿದೆ. ಅದರ ಅಡಿಯಲ್ಲಿ ಅವರಿಗೆ ಅರೆಸ್ಟ್ ಅಥವಾ ಸರ್ಚ್ ಮಾಡುವಂತಹ ಪ್ರಾವಧಾನಕ್ಕೆ ಸಂಬಂಧಿಸಿದಂತಹ ವ್ಯವಸ್ಥೆಯೂ ಕೊಡಲಾಗಿದೆ. ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು FIR ಅನ್ನು ದರ್ಜು ಮಾಡಬೇಕಾದ್ರೆ ಇರುವಂತಹ ಮಾಹಿತಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಪೊಲೀಸ್ ಆಫೀಸರ್ ಅವರು ಮುಂದೆ ಸಾಗಬೇಕಾಗಿರುತ್ತದೆ. ಇವೆಲ್ಲ ಸಿಸ್ಟಮ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಆಗಿರಬಹುದು ಅಥವಾ ಎಲೆಕ್ಟೆಡ್ ಗವರ್ಮೆಂಟಿಗೆ ಆನ್ಸರಬಲ್ ಆಗಿರುವಂಥದ್ದಾಗಿರಬಹುದು, ಇವೆಲ್ಲ ಇರಬೇಕಾದ್ರೆ ಜುಡಿಷಿಯಲ್ ಇಂಟರ್ಫೆರೆನ್ಸ್ ಹೆಚ್ಚಾಗೋದ್ರಿಂದ ಇನ್ವೆಸ್ಟಿಗೇಷನ್ನಲ್ಲಿ ಒಂದಿಷ್ಟು ಹಿಂಜರಿಕೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತ ಹೇಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಹೈರಾರ್ಕಿ ಇದೆ. ಒಬ್ಬ ಆಫೀಸರ್ ಮೇಲೆ ಇನ್ನೊಬ್ಬ ಸೀನಿಯರ್ ಆಫೀಸರ್ ಮೇಲೆ ಇನ್ನೊಬ್ಬರು ಆಫೀಸರ್. ಉದಾಹರಣೆಗೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಇನ್ಸ್ಪೆಕ್ಟರ್ ಮೇಲೆ ಡಿವೈಎಸ್ಪಿಗಳ ಮೇಲೆ ASPಗಳ ಮೇಲೆ SP ಹೀಗೆ ಇದ್ದಾಗ ಕೇಸುಗಳಿಗೆ ಸಂಬಂಧಿಸಿ ಬಹಳಷ್ಟು ಸೀನಿಯರ್ ಆಫೀಸರ್ಗಳು ಅದಕ್ಕೆ ಅಲೋಕೇಟ್ ಆಗಿರ್ತಾರೆ. ಆ್ಯಂಡ್ ಹೆಚ್ಚಿನ ಮಾತ್ರದಲ್ಲಿ ಕೇಸ್ಗಳಲ್ಲಿ ನಾವು ಏರುಪೇರು ಆಗುವಂಥದ್ದು ಬಹಳ ಕಡಿಮೆ ಕಾಣ್ತೀವಿ. ಈ ಒಂದು ಆರ್ಟಿಕಲಲ್ಲಿ ಮುಖ್ಯವಾಗಿ ಜನರು ನೆನಪಿಟ್ಕೋಬೇಕಾಗಿರುವಂಥದ್ದು FIR ಅನ್ನುವಂಥದ್ದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಮ್ಯಾಂಡೇಟರಿ ಆಗಿರ್ತದೆ. ಕೇಸ್ ಏನೇ ಆಗಿರಲಿ, ನೀವು ಹೊರಗಡೆ ಏನಾದರೂ ಹೋಗಿ ಕಾಂಪ್ರಮೈಸ್ ಮಾಡ್ಕೋತೀರಾ ಅಥವಾ ಡಿಸ್ಪ್ಯೂಟ್ ಸುಳ್ಳಾಗಿದೆ ಅನ್ನುವಂತಹ ಮಾಹಿತಿ ಇದ್ದಾಗಲೂ ಸಹ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಸರಿಯಾದ ಸೆಕ್ಷನ್ಸ್ಗಳನ್ನು ಇನ್ವೋಕ್ ಮಾಡಿ ಹಾಕಬೇಕಾಗಿರುತ್ತದೆ ಕಾಗ್ನಿಸಬಲ್ ಅಫೆನ್ಸ್ ಆದಾಗ ಅಂಥೇಳಿ. ಕಾಗ್ನಿಸಬಲ್
ನಾನ್ ಕಾಗ್ನಿಸಬಲ್ ಅಫೆನ್ಸ್ನ ಬಗ್ಗೆ ತಮಗೆ ಒಂದಿಷ್ಟು ಮಾಹಿತಿ ಇರಬೇಕು. ಕಾಗ್ನಿಸಬಲ್ ಅಂತಂದರೆ ಯಾವ ವ್ಯಕ್ತಿ ಮಾಡಿರುವಂತಹ ತಪ್ಪು ಅಥವಾ ಸೆಕ್ಷನ್ಸ್ನ ಅಡಿಯಲ್ಲಿ ಅರೆಸ್ಟಿಗೆ ಕಾರಣರಾಗ್ತಾರೋ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತೀವಿ. ಯಾವ ಸೆಕ್ಷನ್ಸ್ನ ಅಡಿಯಲ್ಲಿ ತಪ್ಪು ನಡೆದಿದೆ ಅದರಲ್ಲಿ ಏನಾದರೂ ಅರೆಸ್ಟ್ ಮಾಡದೇ ಇದ್ದಿದ್ದಲ್ಲಿ ಅವರನ್ನು ನಾನ್ ಕಾಗ್ನಿಸಬಲ್ ಅಫೆನ್ಸ್ನ ಅಡಿಯಲ್ಲಿ ಪರಿಗಣನೆ ಮಾಡಲಾಗುತ್ತದೆ. ಸೊ FIR ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದಾಗ ಮ್ಯಾಂಡೇಟರಿಲಿ ಹಾಕಲೇಬೇಕಾಗಿರುತ್ತದೆ. ಆ್ಯಂಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಅಡಿಯಲ್ಲಿ ಪ್ರತಿ ದಿವಸ ನಡೆಸುವಂತಹ ಇನ್ವೆಸ್ಟಿಗೇಷನನ್ನು ಡೈರಿಯಲ್ಲಿ ಬರಿಬೇಕಾಗಿರುತ್ತದೆ. ಕೋರ್ಟು ಏನಾದರೂ ಪೊಲೀಸ್ ಅವರ ನಡೆಯಲ್ಲಿ ಹಾಗೂ ಇನ್ವೆಸ್ಟಿಗೇಷನಲ್ಲಿ ಲೋಪದೋಷಗಳು ಕಾಣ್ತಾ ಇದ್ದಾವೆ ಅಂತಂದರೆ FIR ಹಾಗೂ ಕೇಸ್ ಫೈಲ್ನ ಜೊತೆಯಲ್ಲಿ ಈ ಒಂದು ಡೈಲಿ ಆ್ಯಕ್ಷನ್ ರಿಪೋರ್ಟ್ ಡೈರಿಯನ್ನು ಪಡ್ಕೊಂಡು ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಕಾಣಿಸಿದ್ದಾಗ ಕೋರ್ಟ್ ಹಸ್ತಾಂತರಿಸುವಂಥದ್ದು ಅಥವಾ ಮಧ್ಯ ಕೈ ಹಾಕುವಂಥದ್ದು ಸರಿಯಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ನ್ಯಾಯಾಲಯದ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ನಲ್ಲಿ ಹಸ್ತಕ್ಷೇಪ ಆಗಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹೌದು, ಕೆಲವೊಬ್ಬರು ಪೊಲೀಸ್ ಅವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತಪ್ಪು ಮಾಡಿದವರನ್ನು ಬಚಾವ್ ಮಾಡೋದಕ್ಕೋಸ್ಕರ ಒಂದಿಷ್ಟು ಬದಲಾವಣೆಗಳು ಮಾಡ್ತಾರೆ. ಬಟ್ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಿಂದ ನೋಡುವಂಥದ್ದು ಸರಿಯಲ್ಲ. ಬಹಳಷ್ಟು ಆಫೀಸರ್ಗಳು ನಿಷ್ಠೆಯಿಂದ ಕೇಸ್ಗಳನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅಥವಾ ನಡೀತಾ ಇರುವಂತಹ ಕೆಲಸಗಳನ್ನು ಹಸ್ತಕ್ಷೇಪ ಮಾಡಿದಾಗ ಅದರಲ್ಲಿ ಎಫಿಷಿಯನ್ಸಿ ಕಡಿಮೆ ಆಗುತ್ತದೆ ಅನ್ನುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂತಹ ಜುಡಿಷಿಯಲ್ ಸಿಸ್ಟಮ್ ಏನಿದೆ ಅದು ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಹಸ್ತಕ್ಷೇಪ ಮಾಡಿದ್ದಲ್ಲಿ ಪೊಲೀಸ್ ಅವರ ಸಿಸ್ಟಮ್ ಅಥವಾ ಸಮಾಜದಲ್ಲಿ ಇರುವಂತಹ ಏನು ನೆಗೆಟಿವ್ ಆಟಿಟ್ಯೂಡ್ ಇದೆ ಅದು ಹೊರಹೋಗಲು ಸಾಧ್ಯವಾಗೋದಿಲ್ಲ. ಆ್ಯಂಡ್ ಪ್ರತಿ ಸರಿ ಪೊಲೀಸ್ ಅವರ ಕೆಲಸವನ್ನು ಪ್ರಶ್ನಿಸಿದಾಗ ಅದರಲ್ಲಿ ಎಫಿಷಿಯನ್ಸಿ ಹೆಚ್ಚಾಗಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಗ್ರೋಯಿಂಗ್ ಪ್ರಿಕಾರ್ಸಿಟಿ. ಸೊ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ದೇಶದಲ್ಲಿ ಕಾಣ್ತಾ ಇರುವಂತಹ ಇನ್ಫ್ಲೇಷನ್ ಏನಿದೆ ಅದು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಫ್ಯೂಲ್ ಮೇಲೆ ಇರುವಂತಹ ಲೆವೀಸ್ ಸರ್ಕಾರ ಏನು ಹಾಕ್ತಾ ಇದೆ ಟ್ಯಾಕ್ಸಸ್ಸು ಅವುಗಳನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಯಾಕೆ ಇವತ್ತು ಇದನ್ನು ಮಾತಾಡ್ತಿದ್ದೀವಿ ಅಂತಂದರೆ ನಿನ್ನೆ ಬಂದಂತಹ ವಿಶ್ಲೇಷಣೆಯಲ್ಲಿ ನಾವು ನೋಡಿದ್ವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬೇಸ್ಡ್ ಇನ್ಫ್ಲೇಷನ್ ಮತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬೇಸ್ಡ್ ಇನ್ಫ್ಲೇಷನ್. ಯೂಶಲಿ ಇನ್ಫ್ಲೇಷನನ್ನು ನಾವು ಎರಡು ರೀತಿಯಲ್ಲಿ ಕಾಣ್ತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಒಂದು ಬಾಸ್ಕೆಟ್ ಆಫ್ ಗೂಡ್ಸಲ್ಲಿ ಎಲ್ಲಿ ಸಾಮಾನ್ಯ ಜನರು ಏನೇನನ್ನೆಲ್ಲ ಸೇವಿಸ್ತಿದ್ದಾರೆ. ಉದಾಹರಣೆಗೆ ಕನ್ಸ್ಯೂಮರ್ ಪ್ರೈಸ್ ಬೇಸ್ಡ್ ಇನ್ಫ್ಲೇಷನ್ ಅಂತೀವಿ. ಇನ್ಫ್ಲೇಷನ್ ಅಂದರೆ ಏನು? ಜನರಲ್ ಪ್ರೈಸ್ ರೈಸಿಗೆ ನಾವು ಇನ್ಫ್ಲೇಷನ್, ಏನಾದರೂ ದರದಲ್ಲಿ ಆಗುವಂತಹ ಹೆಚ್ಚಳವನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಇನ್ಫ್ಲೇಷನನ್ನು 6%ಗೆ ಸೀಮಿತಪಡಿಸಬೇಕು. ಟಾರ್ಗೆಟ್ 4%ಇಂದ 6% ಬ್ರ್ಯಾಕೆಟಲ್ಲೇ ಮೇಂಟೈನ್ ಮಾಡಬೇಕಾಗಿರುವಂತಹ ಟಾರ್ಗೆಟ್ ಅದಕ್ಕಿದೆ. ಬಟ್ ಇವಾಗ ಕನ್ಸ್ಯೂಮರ್ ಪ್ರೈಸ್ ಬೇಸ್ಡ್ ಇನ್ಫ್ಲೇಷನ್ ಏನಿದೆ ಅದು ಜೂನ್ ತಿಂಗಳಿಗೆ 6.26% ಆಗಿರುವಂಥದ್ದು. ಅಂದರೆ 0.26 ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಹೆಚ್ಚಳವಾಗ್ತಿದೆ ದರಗಳಲ್ಲಿ. ಅದರಿಂದಾಗಿ ಜನರು ಖರೀದಿ ಮಾಡುವಂತಹ ಮೊಟ್ಟೆ ಆಗಿರಬಹುದು, ಫುಡ್ ಐಟಮ್ಸ್ಗಳಾಗಿರಬಹುದು, ಆಯಿಲ್ಸ್ ಎಣ್ಣೆ ಆಗಿರಬಹುದು, ಫ್ಯಾಟ್ಸ್ ಆಗಿರಬಹುದು, ಇವುಗಳಲ್ಲಿ ಹೆಚ್ಚಿನ ದರವಾದಾಗ ಜನರ ಜೀವನದ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತದೆ ಅನ್ನುವಂತಹ ಮಾಹಿತಿ. ಹಾಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ನಾವು ಪೆಟ್ರೋಲ್ ಮತ್ತು ಡೀಸೆಲನ್ನು ಇನ್ಕ್ಲೂಡ್ ಮಾಡಲ್ಲ. LPG, ಕೆರೋಸಿನ್ ಮತ್ತು ಬೇರೆ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ನಾವು ಕನ್ಸಿಡರ್ ಮಾಡುವಂಥದ್ದು. ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಹೆಚ್ಚಾದ ಕಾರಣ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇವತ್ತು ಜಾಸ್ತಿ ಆಗಿಬಿಟ್ಟು ಅದರಿಂದಾಗಿ ಬೇರೆ ವಸ್ತುಗಳ ಮೇಲೂ ಸಹ ದರದ ಹೆಚ್ಚರಿಕೆ ಆಗ್ತಾ ಇರುವಂತಹ ಮಾಹಿತಿ ನಮಗೆ ಗೊತ್ತಿರುವಂಥದ್ದು. ಹಾಗೆ ಈ ವರ್ಷದ ಮಾನ್ಸೂನ್ನಲ್ಲೂ ಸಹ ತುಂಬ ಕಡಿಮೆ ಆಗಿರುವಂತಹ ವಿಷಯ ನಾವು ಕಾಣ್ತಾನೆ ಇದ್ದೀವಿ. ಉದಾಹರಣೆಗೆ ಈ ವರ್ಷದ ಮಾನ್ಸೂನ್ನಲ್ಲಿ ಸುಮಾರು 5% ಬಿಲೋ ಆವರೇಜ್ ರೈನ್ಫಾಲನ್ನು ಭಾರತ ಕಾಣ್ತಿರುವಂಥದ್ದು. ಇದರಿಂದಾಗಿ ಅಗ್ರಿಕಲ್ಚರ್ ಔಟ್ಪುಟ್ಟು ಸಹ ಕಡಿಮೆ ಆಗೋದ್ರಿಂದ ಇನ್ನೂ ಇನ್ಫ್ಲೇಷನ್ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಒಟ್ಟಾರೆ ಈ ಒಂದು ಇನ್ಫ್ಲೇಷನ್ ಅಥವಾ ಪ್ರೈಸ್ ರೈಸ್ ದರ ಹೆಚ್ಚಳ ಏನು ಕಾಣ್ತಾ ಇದ್ದೀವೋ ಇದನ್ನು ಒಂದಿಷ್ಟು ಟಾರ್ಗೆಟೆಡ್ ಆಗಿ ಕಡಿಮೆ ಮಾಡುವ ಅವಶ್ಯಕತೆ ಇದೆ ಅಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಮೇಲೆ ಹಾಕ್ತಾ ಇರುವಂತಹ ಎಕ್ಸ್ಟ್ರಾ ಟ್ಯಾಕ್ಸಸ್ ಏನಿದಾವೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅದನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಕೊಡ್ತಾ ಇರುವಂತಹ ಅಭಿಪ್ರಾಯವನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.